ಐದ ನಿಮ್ದು 1935? ಹ್ಞೂ 31 ಹಾಕು. ಸ್ಕೂಲ್ ಡೇಟ್ ಆಫ್ ಬರ್ತ್ 31. 90 ವರ್ಷ ದಾಟ್ಬಿಟ್ಟೈತೆ. ಎಲ್ಲಿ ಹೊಂಟೋದಿದ್ರಿ? SLC ಕಲ್ಲ 67ರಲ್ಲಿ ಮೇಷ್ಟ್ರ ಕೆಲ್ಸಕ್ಕೆ ಹೋಗಿವ್ರಿ. ಅಯ್ಯೋ ಯಾವ ನನ್ನ ಬಡ ಜಾಸ್ತಿ ದೌಲತ್ತು. ಏಕೆ? ಯಾವಂತೂ 15 ರೂಪಾಯಿ ಸಂಬಳ 20 ರೂಪಾಯಿ ಇತ್ತಾಗ. ಅದಕ್ಕೆ ಜಮೀನು ಮಾಡ್ಕೊಂಡು ಸುಮ್ಮನೆ ಇದ್ರಿ. ಜಮೀನು ಕಡಿಮೆ ಇತ್ತು. ನಮ್ಮ ಅಪ್ಪನ ದಿವಸದಲ್ಲಿ ವರ್ಷಕ್ಕೆ ತಿನ್ನೋ ರಾಗಿ ವರ್ಷಕ್ಕೆ ಬೆಳಿತಿತ್ತಿಲ್ಲ. 90 ವರ್ಷ ಆದ್ರೂ ಇನ್ನೂ ಕುರಿ ಮೇಯಿಸ್ತಾ ಇದ್ದೀರಲ್ಲ ಗಟ್ಟಿಮುಟ್ಟಾಗಿ, ಒಬ್ಬರೇ ನೀವೇ ಜೀವನ ನಡೆಸ್ತಿದ್ದೀರಲ್ಲ. ಆರೋಗ್ಯಕ್ಕೆ ವೆರಿ ಗುಡ್ ಇದು ಕೆಲಸ. ಈ ತಿರ್ಗಾಡೋದು ಒಳ್ಳೆ ಗಾಳಿ ಇವೆಲ್ಲ ಸ್ಟ್ರಕ್ ಹಾಕಿಲ್ಲ. ಇವಾಗೆಲ್ಲ 25-30 ವರ್ಷದವ್ರೆ ಕಷ್ಟ ಅಂತಾರಲ್ಲ ಓಡಾಡಕ್ಕೆ, ಕುರಿ ಮೇಯ್ಸಕ್ಕೆಲ್ಲ. ಇವತ್ತಿನ ಫುಡ್ಗೂ ನಾವು ತಿಂದ ಫುಡ್ಗೂ ಭಾರಿ ವ್ಯತ್ಯಾಸ. ಸ್ವಾತಂತ್ರ್ಯ ಬಂದಿದ್ದೆಲ್ಲ ನೆನಪೈತೆ ನಿಮ್ಗೆ? ಅದೇ ಚೆನ್ನಾಗದೆ. ಬ್ರಿಟಿಷರನ್ನೆಲ್ಲ ನೋಡಿದಿರ? ಬ್ರಿಟಿಷರು ನೋಡಿರೋದು ನೆನಪೈತೆ? ಇತ್ತಿಲ್ಲ. ಸೂರತ್, ಕಲ್ಲಿಕೋಟೆ, ಅಹಮದ್ನಗರ, ಡೆಲ್ಲಿ. ಈ ನಮ್ಮ ಕಡೆ ಎಲ್ಲ ಇತ್ತಿಲ್ಲ, ನಮ್ಮ ಭಾಗದಲ್ಲೆಲ್ಲ ಇತ್ತಿಲ್ಲ. ಮೈಸೂರು ಭಾಗದಲ್ಲಿ ಇದ್ರಾ? ಮೈಸೂರು ಭಾಗದಲ್ಲಿ ಸ್ವಲ್ಪ, ಶ್ರೀರಂಗಪಟ್ಟಣದಲ್ಲಿ ಇದ್ರು ಸ್ವಲ್ಪ. ಮಹಾರಾಜರು ಅವ್ರನ್ನೆಲ್ಲ ನೋಡಿದ್ದೀರಾ? ಮಹಾರಾಜನ ನಾವು ದರ್ಬಾರ್ ಸೀನ ಬನ್ನಿ ತಿಟ್ಕೋತಂದು ನೋಡಿ 55ರಲ್ಲಿ. 55ರಲ್ಲಿ ಅದೇ ಲಾಸ್ಟು. ಮಹಾರಾಜನಲ್ಲೇ ಏನೂ ಇಲ್ಲ. ಈ ಊರದೇ ಮಹಾರಾಜ, ಈಗ ಇವರೇ ಮಹಾರಾಜರ ಆಗೋರಲ್ಲ. ಮೈಸೂರಿಗೆಲ್ಲ ಹೋಗಿ ಬರ್ತಿದ್ರಿ ಅವಾಗ? ಅಯ್ಯೋ ನಾನು ಮಾಡ್ದೇನಾರ ವ್ಯಾಪಾರ ಎಲ್ಲ ಹೊಂಗೆಕಾಯಿ, ಸೀಗೆಕಾಯಿ, ಹುಣಸೆ ಬೀಜ, ಕಡಲೆಕಾಯಿ, ಮೈಸೂರು ವ್ಯಾಪಾರ ಮಾಡಿವಿನಿ. ಆರ್ ಎಂ ಸಿ ವ್ಯಾಪಾರ. ಹಾಂ. ಎಲ್ಲ ಕೆಲಸ ಬಿಡಿ.